ನೀವೇ ಭರವಸೆ ಕೊಟ್ಟಿದ್ರಿ 4 ತಿಂಗಳಲ್ಲಿ ರಸ್ತೆ ಮಾಡಿಸ್ಬಿಡ್ತೀನಿ. ಯಾವ ರಸ್ತೆ? ಗೋಲ್ಡ್ ಬಜಾರ್ ರಸ್ತೆ, ಹಾಗೆ ಅದರ ಜೊತೆಯಲ್ಲಿ ಮತ್ತೊಂದೆರಡು ರಸ್ತೆ, ಬಜಾರ್ ರಸ್ತೆ, ಹಾಗೆ ಗೋಲ್ಡ್ ಮಾರ್ಕೆಟ್ ರಸ್ತೆ. 6 ತಿಂಗಳಾಯ್ತು ಪ್ರದೀಪ್ ಈಶ್ವರ್ ಅವರು ಭರವಸೆ ಕೊಟ್ಟು, ಇನ್ನೂ ಕೂಡ ಆಗಿಲ್ಲ. 4 ತಿಂಗಳು ಡೆಡ್ ಲೈನ್ ನೀವೇ ಕೊಟ್ಟಿದ್ರಂತೆ. ಮೇಡಮ್, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲ, ನಮ್ಮ ಮಾವ ಏನಾದ್ರೂ FD ಸೆಕ್ರೆಟರಿ ಆಗಿದ್ರೆ ನೀವ್ ಹಿಂಗೆ ಡೈಲಾಗ್ ಹೊಡೆಯೋಕ್ ಮುಂಚೆ ನಿಮ್ ಮಾವ ಇಲ್ಲ ಅಂತ ತಿಳ್ಕೊಳ್ಳಿಲ್ವಾ ಸರ್? ಡೈಲಾಗ್ ಅಂದ್ರೆ 4 ತಿಂಗಳ ಡೆಡ್ ಲೈನ್, 4 ತಿಂಗಳ ಡೆಡ್ ಲೈನ್ ಡೈಲಾಗ್ ಹೊಡೆಯೋಕ್ ಮುಂಚೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಮ್ ಮಾವ ಇಲ್ಲ ಅಂತ ತಿಳ್ಕೊಳ್ಳಿಲ್ವಾ? ನೋ ಮೇಡಮ್, ನೋ. ಅಲ್ಲ, ಒಂದ್ ನಿಮಿಷ. ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. ನಾನು ಹೇಳೋದು ಕೇಳಿ ಅಣ್ಣ. ಉತ್ತರ ಕೊಡ್ಲಿ. ಅಣ್ಣ, ಕೋರ್ಟ್ ಅಲ್ಲಿ ಅದು ಕೇಳ್ಬಿಡಿ ಅಣ್ಣ. ಬಜಾರ್ ರಸ್ತೆ, ಆ ರಸ್ತೆ ಆಲ್ರೆಡಿ ನಾವು 60ರಿಂದ 70 ಅಡಿ ಹೊಡಿಬೇಕು ಅಂತ ಎಲ್ಲಾ ವರ್ತಕರನ್ನು ಕರೆದು ಮಾತಾಡಿದ್ವಿ. 10 ಕೋಟಿ ವೆಚ್ಚದಲ್ಲಿ ಆ ರಸ್ತೆ ಆಗತ್ತೆ. ಈಗ ನಮ್ಗೆ 50 ಕೋಟಿ ಕೊಟ್ಟಿದ್ದಾರೆ. ನಾನು 50 ಕೋಟಿ ಆಲ್ರೆಡಿ ಸರ್ಕಾರಕ್ಕೆ ಕೊಟ್ಟಿದ್ದೀನಿ. ಅದು FD ಅಪ್ರೂವಲ್ ಹೋಗಿ ಟೆಂಡರ್ಗೆ ಹೋಗಿ 2 ತಿಂಗಳಲ್ಲಿ ಟೆಂಡರ್ ಎಲ್ಲ ಟೆಕ್ನಿಕಲ್ ಬಿಡ್ ಎಲ್ಲ ಆಗುವಷ್ಟೊತ್ತಿಗೆ ಇದನ್ನೊಂದು 3-4 ತಿಂಗಳು ಪ್ರೋಸೆಸ್. ಒಂದ್ಸಲ ಕಾಂಟ್ರಾಕ್ಟರ್ಗೆ ಕೆಲಸ ಮಾಡಕ್ ಪರ್ಮಿಷನ್ ಸಿಕ್ಕಿದ ತಕ್ಷಣ ನಾನು ಅಂಗಡಿಗಳನ್ನ ಒಡೆದಿದ ತಕ್ಷಣ ರಸ್ತೆ ಆಗುತ್ತೆ. ಮೇಡಮ್, ನಾಳೆ ಬೇಕಾದ್ರೂ ನಾನು ಅದು ನೋಡಿಬಹುದು. ಆದ್ರೆ ಈ ಟೆಂಡರ್ ಲೇಟ್ ಆದ್ರೆ ಆ ಅಂಗಡಿಗಳನ್ನೆಲ್ಲ ಹೊಡೆದಿರ್ತೀವಿ. ದಿನಕ್ಕೆ 40-50 ಸಾವಿರ ಜನ ಓಡಾಡೋ ರಸ್ತೆ, ಮತ್ತೆ ರಸ್ತೆ ಮುಗಿಲಿಲ್ಲ ಅಂದ್ರೆ ನನಗೆ ಡಬಲ್ ಎಫೆಕ್ಟ್ ಆಗುತ್ತೆ. ಈಗ ಪ್ರತಿ ಅಂಗಡಿಯವ್ರನ್ನು ಒಪ್ಸಿದೀವಿ. ಕಳೆದ 2 ತಿಂಗಳಿಂದ ಒಂದೊಂದು ಅಂಗಡಿಯವ್ರನ್ನು ಕರೆದು ಮಾತಾಡಿ ಒಪ್ಪಿಗೆ ತಗೊಂಡಿದೀವಿ. ಹೈಕೋರ್ಟ್ ಡೈರೆಕ್ಷನ್ ಇದೆ. ಯಾಕೆಂದ್ರೆ ನಾವು ರ್ಯಾಂಡಮ್ ಆಗಿ ಹೊಡಿಯಕ್ಕಾಗಲ್ಲ. ಮಾತಾಡೋದು ಒಂದು ಕಲೆ ಅಂತ ಅನ್ನೋದನ್ನ ಎಷ್ಟು ಚೆನ್ನಾಗಿ ತೋರಿಸ್ಬಿಟ್ರು. ಎರಡನೇದು, ಈಗ ಟೆಂಡರ್ ಕಳಿಸಿದೀನಿ ಅಂದ್ರೆ ಇನ್ ದ ಸೆನ್ಸ್ FD ಅಪ್ರೂವಲ್ ಆಗ್ಬೇಕು. ಇದರಿಂದ ಪ್ರದೀಪ್ ಈಶ್ವರ್ ಅವರು ಕಲ್ತ ಪಾಠ. ಹಾಗಾದ್ರೆ ರಾಜಕಾರಣಿಯಾಗಿ 4 ತಿಂಗಳು ಡೆಡ್ ಲೈನ್ ಕೊಟ್ಟು ಡೈಲಾಗ್ ಹೊಡೆಯೋದು ಸುಲಭ, ಆದ್ರೆ ಡೆಲಿವರಿ ಮಾಡೋದು ಕಷ್ಟ ಇದೆ ಅಂತ ಕಲ್ತರ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಅವರು ಅಷ್ಟು ಬಡತನದಲ್ಲಿ ಬೆಳೆದು ಆ ಬಡತನ ಅನುಭವಿಸಿ ಇವತ್ತು ಬಡವರ ಕಷ್ಟ ಗೊತ್ತಿದ್ದು ಇವತ್ತು ಒಬ್ಬ ಬಡವ MLA ಆದ್ರೆ ಯಾವ ತರ ಇರುತ್ತೆ, ಆಡಳಿತ ಹೆಂಗಿರುತ್ತೆ, ಜನರ ಯಾವ ತರ ಅವರ ಭಾವನೆ ಇರುತ್ತೆ ಅಂತ 224 MLAಗಳಿಗೆ ಒಬ್ಬ ಇಂಪ್ರೆಷನ್ ನಮ್ಮ ಶಾಸಕರು. ಚಪ್ಪಾಳೆ ತಟ್ಟಿ ಸರ್ ಇದಕ್ಕೆ. ಮೇಡಮ್, ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಪ್ರದೀಪ್ ಈಶ್ವರ್ ಕೆಲಸಗಳು ಉಳಿಯುತ್ತವೆ, ಟೀಕೆಗಳು ಸಾಯುತ್ತವೆ. ಇದು DK ಶಿವಕುಮಾರ್ ಅವರು ಒಂದ್ಸಲ ಹೇಳಿದ್ರು, ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರದೀಪ್ ಈಶ್ವರ್ ಅವರ ಕೆಲಸಗಳು ಉಳಿಯುತ್ತವೆ, ಟೀಕೆಗಳು ಸಾಯುತ್ತವೆ ಅನ್ನೋದು ಉದಾಹರಣೆ ಏನಪ್ಪಾ ಅಂತಂದ್ರೆ, ನಮ್ಮ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರಣ್ಣವರು ಏನ್ ಹೇಳಿದ್ರು ಅದು ಮಾಡೋದಕ್ಕೂ ರೆಡಿ. ಟೀಕೆಗಳು ಏನ್ ಸರ್ ಅದು? ಮೇಡಮ್, ಟೀಕೆಗಳೇನು ಅಂತಂದ್ರೆ ನೀವು ಹೇಳಿದ್ದು ಪೂರ್ತಿ ಸೆಂಟೆನ್ಸ್ ಏನು? ಟೀಕೆಗಳು ಸಾಯುತ್ತವೆ ಅಂತ. ಟೀಕೆ ಅವರು ಮಾಡಬಾರ್ದು ಸರ್. ಸರ್, ಅವ್ರು ಕೇಳಿದಾಗೆ ಅವರೊಂದು ಪ್ರಶ್ನೆ ಹೇಳಿದ್ರು, ನಮ್ ಶಾಸಕರು ನಮ್ಮ ಹೆಮ್ಮೆ, ಒಬ್ರು ಬಡವರಂತ. ಸರ್, ನೀವೇ ಹೇಳಿ ಸರ್, ನೀವು ಬಡವರ ಸರ್? ಇದು ಆಕ್ಚುಲಿ ಚೆನ್ನಾಗಿರೋ. ನಾನು ಹುಟ್ಟಿದ್ದು ಬಡತನದಲ್ಲಿ, ಖಾಲಿ ಹೊಟ್ಟೆ ಖಾಲಿ ಜೇಬು ಒಡೆದ ಹೃದಯ ಪಾಠ ಕಲಿಸಿದೆ. ಒಂದ್ ನಿಮಿಷ, ಲೆಟ್ ಮಿ ಕನ್ಕ್ಲೂಡ್. ಪರಿಶ್ರಮ ಸಂಸ್ಥೆ ಕಟ್ಟಿದೆ ಕಳೆದ 5 ವರ್ಷದಿಂದ. ಕಷ್ಟಪಟ್ಟು ಒಬ್ಬ ಕನ್ನಡದ ಹುಡುಗ ಪಕ್ಕದ ನೆರೆ ರಾಜ್ಯದವ್ರಿಗೆ ಸೆಡ್ ಹೊಡೆದ ಒಂದು ಸಂಸ್ಥೆ ಬೆಳೆಸಿದೆ. ಇವತ್ತು ನನ್ನ ಕಂಪನಿಯ ಎವ್ಯಾಲ್ಯೂಯೇಷನ್ ಪದ ಗೊತ್ತಿರಬೇಕು. ಎವ್ಯಾಲ್ಯೂಯೇಷನ್ ಅಂದ್ರೆ ನನ್ನ ಕಂಪನಿ ನಾನು ಯಾರಿಗಾದ್ರೂ ಮಾರಿದ್ರೆ ನನ್ನ ಕಂಪನಿಯ ಇವತ್ತಿನ ಎವ್ಯಾಲ್ಯೂಯೇಷನ್ 800 ಕೋಟಿ. ಸರ್, 800 ಕೋಟಿ ಒಬ್ಬ ವ್ಯಕ್ತಿ ಹತ್ರ ಇದೆ ಅಂದ್ರೆ ಅವ್ರು ಬಡವರು ಹೇಗೆ ಸರ್? ನಿಮ್ ಆಕ್ಷೇಪ ಏನ್? ಪ್ರದೀಪ್ ಈಶ್ವರ್ ಅವ್ರು ಶ್ರೀಮಂತರಾಗಬಾರ್ದಾಗಿತ್ತ? ಆಗ್ಬಾರ್ದಂತಲ್ಲ. ಪ್ರತಿನಿಧಿಗಳು ಅವ್ರನ್ನ ಏನ್ ಹೇಳ್ತಾರೆ ಅಂದ್ರೆ ಒಬ್ರು ಬಡವರು ಅಂತ ಹೇಳ್ತಾರೆ. ನಿಮ್ಮವರೇ ಹೇಳಿದ್ದು, ಸ್ವತಃ ನೀವು ಕೂಡ ಹೇಳಿದಿರಿ ನಾನೊಬ್ಬ ಬಡವ ಅಂತ. ಹುಟ್ಟಿದಾಗ ನೀವು ಬಡವ, ಓಕೆ, ನಾನು ಒಪ್ಕೋತೀನಿ. ಈಗ ನೀವು ಬಡವರಾ? ನಂಗೆ ಅದು ಪ್ರಶ್ನೆ ಸರ್. ಕಳೆದ 5 ವರ್ಷದಿಂದ ನನ್ನ ಸಮಸ್ಯೆ ಕೇಳಿಸ್ಕೊಳ್ರಿ, ಉತ್ತರ ಕೇಳಿ. ಕೇಳಿಸ್ಕೊಳ್ಳಿ. ಕಳೆದ 5 ವರ್ಷದಿಂದ ನಾನು ಏನ್ ಸಂಸ್ಥೆ ಕಟ್ಟಿದ್ದೀನಿ, ನನ್ನ ಸಂಸ್ಥೆ ಬೆಳೆಸಿದ್ದೀನಿ. ನಾನು ಕಷ್ಟಪಟ್ಟು ಸಂಪಾದಿಸಿರೋ ದುಡ್ಡಲ್ಲಿ 24x7 ಇದು ಗೊತ್ತಿರಬೇಕು, 10 ಆಂಬುಲೆನ್ಸ್ ಖರ್ಚು ಮಾಡ್ತಿದ್ದೆವು ಇಟ್ಟಿದ್ದೀನಣ್ಣ. ತಿಂಗಳಿಗೆ 15 ಲಕ್ಷ. ನಾನು ಬೇರೆಯವ್ರ ತರ ಒಂದು ಆಂಬುಲೆನ್ಸ್ ತಗೊಂಡು ಗೌರ್ಮೆಂಟ್ ಕೊಟ್ಟಿಲ್ಲ. 20 ಡ್ರೈವರ್ ಸ್ಯಾಲರಿ ನಂದು, ಡೀಸೆಲ್ ನಂದು, ಆಂಬುಲೆನ್ಸ್ ನಂದು. 12 ನಿಮಿಷಕ್ಕೆ ಪೇಷಂಟ್ ನ ಪಿಕಪ್ ಮಾಡ್ತೀನಿ. 15 ಲಕ್ಷ ಖರ್ಚು ಮಾಡ್ತೀನಿ. 7,000 ಮಕ್ಕಳಿಗೆ ಮನೆ ಹತ್ರ ಹುಡ್ಕೊಂಡೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಸರ್, ಮೊನ್ನೆ ವಿಧಾನಸೌಧದಲ್ಲಿ ನಿಮ್ದೇ ರಾಜ್ಯಸಭಾ ಮೆಂಬರ್ ಬೆಂಬಲಿಗರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಾರೆ, ಭದ್ರಾವತಿಲಿ ಹುಡುಗರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಇದಕ್ಕೆ ನಿಮ್ ಉತ್ತರ ಏನ್ ಸರ್? ನೀವು ಶಾಸಕರಾಗಿ ಏನ್ ಹೇಳ್ತೀರಿ? ಉತ್ತರಕ್ಕಿಂತ ಹೆಚ್ಚಾಗಿ ಸರ್ಕಾರ
ಶಿಕ್ಷೆ ಅಥವಾ ಕ್ರಮ ಏನ್ ತಗೊಂಡಿದೆ ಸ್ಪೆಸಿಫಿಕ್ ಆಗಿ ನಾಸಿರ್ ಅವ್ರು ಗೆದ್ದಾಗ ಬಂದ ಪಾಕ್ ಪರ ಘೋಷಣೆಗೂ ಭದ್ರಾವತಿಯಲ್ಲಿ ಬಂದ ಪಾಕ್ ಪರ ಘೋಷಣೆಗೂ ಸ್ಪೆಸಿಫಿಕ್ ಆಗಿ ಯಾವ ರೀತಿ ಶಿಕ್ಷೆ ಕೊಡ್ಲಾಗಿದೆ? ಅವ್ರ ಮೇಲೆ FIR ಆಗಿದೆ, FIR ಆಗಿದೆಯಲ್ವೋ ಕೇಳಕ್ ಹೇಳಿ. FIR ಆದ್ಮೇಲೆ ಎನ್ಕ್ವೈರಿ ಆಗಿ ಚಾರ್ಜ್ ಶೀಟ್ ಆಗುತ್ತೆ, ಚಾರ್ಜ್ ಶೀಟ್ ಆಗಿದೆಯೋ ಕೇಳಕ್ ಹೇಳಿ. ಚಾರ್ಜ್ ಶೀಟ್ ಶಿಕ್ಷೆ ನೀನ್ ಕೊಡ್ತೀಯ, ನಾನ್ ಕೊಡ್ತೀನ? ಕೊಡೋದು ಕೋರ್ಟ್.